ಹೇಳಮ್ಮ ಸರಸ್ವತಿ. ಕ್ಷಮಿಸಿ ಅಮ್ಮ, ಮಾವನವ್ರ ಬಗ್ಗೆ ಕೇಳಿದ್ದಕ್ಕೆ ನಿಮಗೆ ಬೇಜಾರಾಯಿತು ಅನಿಸುತ್ತೆ. ನಿಮ್ಮನ್ನು ನೋಯಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿರಲಿಲ್ಲ ಅಮ್ಮ. ಮಾವನವ್ರನ್ನ ಎಲ್ಲರೂ ಹೊಗಳ್ತಾರೆ. ಅವ್ರ ಸಾಧನೆ ಬಗ್ಗೆ ನಿಮ್ಮ ಬಾಯಿಂದನೇ ಕೇಳಿ ಸಂತೋಷ ಪಡೋಣ ಅಂತ ಕೇಳಿದೆ. ಆದರೆ ಯಾಕಮ್ಮ ಏನೇನೋ ಮಾತಾಡ್ತೀಯ? ನನಗೆ ನೋವಾಯ್ತು ಅಂತ ನಿನಗೆ ಯಾರು ಹೇಳಿದ್ರು? ಅದು ನೋಡಮ್ಮ ಸರಸ್ವತಿ, ನಿಮ್ಮ ಪಾಲಿಗೆ ನಿಮ್ಮ ಮಾವ ಬರೀ ಗಂಡ ಮಾತ್ರ ಆಗಿರಲಿಲ್ಲ, ನನ್ನ ಸರ್ವಸ್ವವೂ ಆಗಿದ್ರು. ಅವರೇ ನನ್ನ ಪಾಲಿನ ದೇವರು. ದೇವ್ರ ವಿಷಯನ ದೇವ್ರ ಮುಂದೆ ಕೂತ್ಕೊಂಡು ಮಾತಾಡಿದ್ರೆ ದೇವ್ರಿಗೂ ಪ್ರೀತಿ, ಮಾತಾಡೋರ್ಗೂ ಭಕ್ತಿ. ಅದಕ್ಕೆ ನಾನಿಲ್ಲಿಗೆ ಬಂದು ಕೂತ್ಕೊಂಡೆ. ನೀನ್ ಕೇಳ್ದೇನೋ ಕೋಪಕ್ಕಲ್ಲ. ತಾನು, ತನ್ನ ಗಂಡ, ತನ್ನ ಮಕ್ಕಳು, ತನ್ನ ತವ್ರ ಮನೆ ಅಂತ ಅಷ್ಟೇ ಯೋಚನೆ ಮಾಡೋ ಹೆಣ್ಣು ಮಕ್ಕಳಿರೋ ಈ ಕಾಲದಲ್ಲಿ ಇಲ್ದಿರೋ ಮಾವನ ಬಗ್ಗೆ ತಿಳ್ಕೋಬೇಕು ಅನ್ನೋ ಆಸೆ ಇದೆಯಲ್ಲ, ನಿನ್ನಂತ ಸೊಸೆ ಸಿಕ್ಕಿರೋದು ನನ್ನ ಪುಣ್ಯ. ಸೊಸೆನ ಮಗಳ ರೀತಿ ನೋಡೋ ಅತ್ತೆ ಸಿಕ್ಕಿರೋದು ನನ್ನ ಪುಣ್ಯನೂ ಅಮ್ಮ. ಪುಣ್ಯ ಏನಿಲ್ಲ, ಪಾಪ. ಯಾಕಪ್ಪ, ನಾವೇನ್ ಪಾಪದ ಕೆಲಸ ಮಾಡಿದ್ವಿ? ಇನ್ನೇನು ಮತ್ತೆ, ಅಪ್ಪನ ಬಗ್ಗೆ ತಿಳ್ಕೊತೀನಿ ಅಂತ ಬಂದವಳನ್ನ ಕೂರಿಸ್ಕೊಂಡು ನಿಮ್ಮ ಪುಣ್ಯಗಳ ಬಗ್ಗೆ ಮಾತಾಡ್ತಿದ್ರೆ ಪಾಪ ಅಪ್ಪ ಬೇಜಾರು ಮಾಡ್ಕೊಳಲ್ವಾ? ಬೇಜಾರಲ್ಲ, ಇಂಥ ಸೊಸೆ ಸಿಕ್ಕಿದಾಳಲ್ಲ ಅಂತ ಹೆಮ್ಮೆ ಪಡ್ತಾರೆ. ಸರಿಯಾಗಿ ಹೇಳಿದ್ರಿ ಅತ್ತಿಗೆ. ಅಮ್ಮ ಸರಸ್ವತಿ, ತಿಮ್ಮಣ್ಣ ತನ್ನ ಸುಖಕ್ಕಿಂತ ಯಾವಾಗಲೂ ಬೇರೆಯವ್ರ ಕಷ್ಟಗಳಿಗೆ ಹೆಚ್ಚು ಮರುಗೋನು.